ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಅನ್ನದಾತರ ಪ್ರತಿಭಟನಾ ಕಹಳೆ ಮೊಳಗಿದೆ. 2,000 ಇದ್ದಂತಹ ರೈತರ ಸಂಖ್ಯೆ ಈಗ 20,000ಕ್ಕೆ ಏರಿಕೆಯಾಗಿದೆ. ದೆಹಲಿ ಚಲೋ ಹಮ್ಮಿಕೊಂಡಿರುವ ದೇಶದ ಅನ್ನದಾತರು ರೈತರನ್ನ ತಡೆಯೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಸಾಕಷ್ಟು ಕ್ರಮಗಳನ್ನ ತಗೊಂಡಿದ್ದಾರೆ. ಆದ್ರೂ ಕೂಡ ಪಂಜಾಬ್ ಮತ್ತು ಹರಿಯಾಣ ಬಾರ್ಡರ್ ನಲ್ಲಿ ರೈತರು ಮುನ್ನುಗ್ತಾ ಇದ್ದಾರೆ. ಅಶ್ರುವಾಯುವನ್ನ ಸಿಡಿಸಲಾಗ್ತಾ ಇದೆ, ಗ್ಯಾಸ್ ಟಿಯರ್ ಗನ್ನ ಅಲ್ಲಿ ಸಿಡಿಸಲಾಗ್ತಾ ಇದೆ. ಹೀಗಿದ್ರೂ ಕೂಡ ರೈತರು ಯಾವುದಕ್ಕೂ ಕೂಡ ಲೆಕ್ಕಿಸದೆ ಮುನ್ನುಗ್ತಾ ಇದ್ದಾರೆ. ಹರಿಯಾಣದ ಅಂಬಾಲಾದಲ್ಲಿರುವಂತಹ ಶಂಭು ಗಡಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ತಡೆಯೋದಕ್ಕೆ ಸಾಕಷ್ಟು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಡ್ರೋನ್ ಮೂಲಕ ಅಶ್ರುವಾಯುವನ್ನ ಸಿಡಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಆ ಅಶ್ರುವಾಯು ಸಿಡಿತಾ ಇದ್ರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಶಂಭು ಬಾರ್ಡರ್ನ ಕ್ರಾಸ್ ಮಾಡಿ ಮುನ್ನುಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ದೇಶದ ಸುಮಾರು 200 ರೈತ ಸಂಘಟನೆಗಳು, 20,000 ರೈತರು, 2,500 ಟ್ರ್ಯಾಕ್ಟರ್ಗಳು ಸ್ಥಳದಲ್ಲಿ ಜಮಾವಣೆಗೊಂಡಿದ್ದಾವೆ. ಇವು ಹರಿಯಾಣ ಶಂಭು ಗಡಿಯ ದೃಶ್ಯವನ್ನ ಗಮನಿಸಿದ್ರಿ. ಮತ್ತೊಂದು ಗಡಿಯಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಸಿಂಗು ಗಡಿ. ಆ ಗಡಿಯಿಂದ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಜಗದೀಶ್, ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರತಿಭಟನಾಕಾರರು ನಿಲ್ತಾ ಇಲ್ಲ. ಅವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಸಹಿತ ಅದರ ಕಾವು ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಇಲ್ಲಿಂದ ನಾನು ನಿಂತಿರುವಂತದ್ದು ಸಿಂಗು ಗಡಿ ಭಾಗ, ಅಂದ್ರೆ ಹರಿಯಾಣ ಮತ್ತೆ ದೆಹಲಿಯ ಗಡಿ ಭಾಗ. ಈ ಗಡಿ ಭಾಗದಿಂದ ಏನಂದ್ರೆ ಶಂಭು ಗಡಿ ಭಾಗ 240 ಕಿಲೋಮೀಟರ್ ದೂರ. ಆ 240 ಕಿಲೋಮೀಟರ್ ದೂರದಲ್ಲಿ ಈಗಾಗಲೇ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ರೈತರು ಅಲ್ಲಿ ಏನಂದ್ರೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಟನೆಗೆ ಕೊರೆಕು ಕಟ್ಟಿರುವಂತಹ ಕಾರಣಕ್ಕಾಗಿ ಅಲ್ಲಿ ಅಶ್ರವಾಯು ಸಹಿತ ಸಿಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಯಾವಾಗ ರೈತರು ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಮುನ್ನುಗ್ತಿದ್ದಾರೆ ಅಂತ ಗೊತ್ತಾಗುತ್ತೋ, ಈ ನಾನು ನಿಂತಿರುವಂತಹ ಸ್ಥಳ, ಈ ಸ್ಥಳದಲ್ಲಿ ಏನಂದ್ರೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆನ ಮಾಡಲಾಗಿದೆ. ನಿಮಗೆ ವಿಜುವಲ್ ಸಹಿತ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಡೀ ರಸ್ತೆಯನ್ನ ಸಿಮೆಂಟ್ ಬ್ಲಾಕ್ಗಳ ಮೂಲಕವಾಗಿ ಏನಂತಂದ್ರೆ ಪೂರ್ತಿಯಾಗಿ ಏನಂದ್ರೆ ಭದ್ರತೆಗೋಸ್ಕರ ಏನಂತಂದ್ರೆ ಅಳವಡಿಸಿರುವಂತದ್ದು. ಮತ್ತೆ ಅದ್ರ ಜೊತೆಗೆ ಪ್ರತಿ ಒಂದೊಂದು ಹಂತದಲ್ಲೂ ಸಹಿತ ಏನಂದ್ರೆ ವಿಶೇಷವಾದಂತಹ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಟೀಮ್ ಅನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಈ ಕಾಣಿಸ್ತಾ ಇರುವಂತಹ ವಿಜುವಲ್ಸ್ ನಿಮ್ಗೆ ಇದು ಒಟ್ಟು 8 ರಿಂದ 10 ಸಿಮೆಂಟ್ ಬ್ಲಾಕ್ಸ್ ಗಳನ್ನ ನಡು ರಸ್ತೆಯಲ್ಲಿ, ಅಂದ್ರೆ ಮುಖ್ಯವಾಗಿ ದೆಹಲಿಗೆ ಕನೆಕ್ಟ್ ಆಗುವಂತಹ ಪ್ರಮುಖ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಈ ರೀತಿಯಾದಂತಹ ಏನಂದ್ರೆ ದೃಶ್ಯಗಳು ನಿಮಗೆ ಕಾಣ ಸಿಗ್ತಾ ಇದೆ. ಮತ್ತೆ ಅದರ ಜೊತೆಗೆ ದೆಹಲಿ ಪೊಲೀಸರಿಂದನೂ ಸಹಿತ ಮಹಿಳಾ ವಿಶೇಷ ಪಡೆ ಆಗಿರಬಹುದು, ಅದ್ರ ಜೊತೆಗೆ ದೆಹಲಿಯ ವಿಶೇಷ ಪಡೆ ಆಗಿರಬಹುದು ಅಥವಾ ಕೇಂದ್ರ ಮೀಸಲು ಪಡೆ ಆಗಿರಬಹುದು, ಈ ಎಲ್ಲಾ ಪಡೆಗಳನ್ನು ಸಹಿತ ಇಲ್ಲಿ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಮೂವ್ಮೆಂಟ್ ಅಲ್ಲೂ ಸಹಿತ ಈ ಒಂದು ಸ್ಥಳಕ್ಕೆ ಏನಂದ್ರೆ ಹರಿಯಾಣದಲ್ಲಿರುವಂತಹ ರೈತರು ನುಗ್ಗಬಹುದು ಅನ್ನುವಂತಹ ಕಾರಣಕ್ಕಾಗಿ, ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಸಹಿತ ರೈತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಬೆಳಿಗ್ಗೆ ಆರಂಭ ಆಗಿರ್ತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಕೇವಲ 2,000ಕ್ಕೂ ಹೆಚ್ಚು ಜನ ಮಾತ್ರ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಏನಂದ್ರೆ ರೈತರು 20,000ಕ್ಕೆ ಅದು ಏರಿಕೆ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಇಡೀ ಮುಖ್ಯ ರಸ್ತೆಯನ್ನೇ ಕ್ಲೋಸ್ ಮಾಡಿದ್ದಾರೆ. ಕೇವಲ ಏನಂತಂದ್ರೆ ರೈತರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೂ ಸಹಿತ ಹೋಗೋದಕ್ಕೆ ಅವಕಾಶ ಇಲ್ಲ. ಅಷ್ಟರ ಮಟ್ಟಿಗೆ ಏನಂತಂದ್ರೆ ಇಡೀ ರಸ್ತೆಯನ್ನ ಪೂರ್ತಿಯಾಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಜೊತೆಗೆ ಮುಖ್ಯ ರಸ್ತೆಯಲ್ಲೇ ಬ್ಯಾರಿಕೇಡ್ ಗಳ ಹಾಕೋ ಒಂದ್ ಕಡೆ ಆದ್ರೆ ಈ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ಏನಂದ್ರೆ ಹಾಕುವಂತಹ ಕೆಲಸವನ್ನ ಸಹಿತ ಮಾಡಲಾಗ್ತಾ ಇದೆ. ಮತ್ತೆ ರಸ್ತೆಯಲ್ಲಿ ಪ್ರತಿ ಹಂತದಲ್ಲೂ ಸಹಿತ ಒಟ್ಟು 6 ಹಂತಗಳಲ್ಲಿ ಈ ರೀತಿಯಾದಂತಹ ಒಂದು ಏನಂದ್ರೆ ಬ್ಯಾರಿಕೇಡ್ಗಳು ಮತ್ತೆ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಇದು ಒಂದ್ ಕಡೆಯ ವಿಚಾರವಾದ್ರೆ, ಮತ್ತೊಂದು ಕಡೆಗೆ ಏನಂತಂದ್ರೆ ಪ್ರಮುಖ ರಸ್ತೆ ಕನೆಕ್ಟ್ ಆಗುವಂತಹ ಎಲ್ಲಾ ರಸ್ತೆಗಳು, ಗಾಜಿಯಾಬಾದ್ ಆಗಿರ್ಬೋದು ಅಥವಾ ಸಿಕ್ರಿ ಬಾರ್ಡರ್ ಆಗಿರ್ಬೋದು, ಅದ್ರ ಜೊತೆಗೆ ನಾನು ನಿಂತಿರುವಂತಹ ಸಿಂಗು ಬಾರ್ಡರ್ ಆಗಿರ್ಬೋದು, ಈ ಎಲ್ಲಾ ಬಾರ್ಡರ್ಗಳಲ್ಲೂ ಸಹಿತ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ನಿಮ್ಗೆ ಮತ್ತೊಂದು ಕಡೆ ವಿಜುವಲ್ಸ್ ನ ತೋರಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಜನಸಾಮಾನ್ಯರಿಗೂ ಸಹಿತ ನೀವು ದೆಹಲಿಗೆ ಎಂಟರ್ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಪೊಲೀಸರು. ಕಾರಣ ಏನು ಅಂದ್ರೆ, ಈಗ
ಇದ್ದಾರೆ. ಕೇವಲ ಅರ್ಧ ಗಂಟೆ ಮುಂಚಿತವಾಗಿ ಇಲ್ಲಿ ಸ್ಥಳೀಯ ರೈತರು ಸಹಿತ ಪ್ರತಿಭಟನೆಗೆ ಮುಂದಾಗ್ತಾರೆ. ಆ ಮುಂದಾಗದಂತಹ ಸಂದರ್ಭದಲ್ಲಿ ಎಲ್ಲಾ ಪೊಲೀಸರು ಸಹಿತ ಅವರನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಏನಂದ್ರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಕೇವಲ 10 ರಿಂದ 15 ಜನ ಇದ್ರೂ ಸಾಕು, ಅವರನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಈ ಸ್ಥಳದಲ್ಲಿ 144 ಸೆಕ್ಷನ್ ಅನ್ನ ಸಹಿತ ಹಾಕಲಾಗಿದೆ. ಆ 144 ಸೆಕ್ಷನ್ ಹಾಕಿರುವಂತಹ ಕಾರಣಕ್ಕಾಗಿ ಯಾರೂ ಸಹಿತ ಗುಂಪಾಗಿ ನಿಂತ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಏನಂತಂದ್ರೆ, ನೀವು ಉತ್ತರ ಪ್ರದೇಶದಿಂದ ಬರುವಂತಹ ರೈತರನ್ನ ತಡೆಯೋ ಸಲುವಾಗಿ ಗಾಜಿಯಾಬಾದ್ ಬಾರ್ಡರ್ ನಲ್ಲೂ ಸಹಿತ ಹೆಚ್ಚಿನ ಭದ್ರತೆಯನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಡೀ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂತಹ ಕಾರಣಕ್ಕಾಗಿ ಜನಸಾಮಾನ್ಯರಿಗೂ ಸಹಿತ ಮುಂದಿನ 4-5 ದಿವಸಗಳ ಕಾಲ ಈ ಪ್ರತಿಭಟನೆ ಕಾವಿನ ಬಿಸಿ ತಟ್ಟಲಿದೆ. ಕಾರಣ ಏನು ಅಂತಂದ್ರೆ, ರೈತರು ಕೇವಲ ಇವತ್ತು ಒಂದು ದಿವಸಕ್ಕೆ ಮಾತ್ರ ಅಲ್ಲ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಮುಂದಿನ 4-5 ದಿವಸಗಳ ಕಾಲದಲ್ಲಿ ನಾವು ಎನಿ ಕಂಡೀಷನ್ ದೆಹಲಿಗೆ ರೀಚ್ ಆಗೇ ಆಗ್ತೀವಿ. ದೆಹಲಿಯಲ್ಲಿ ಮತ್ತೆ ಜಂತರ್ ಮಂತರ್ಗೆ ಹೋಗಿ ನಾವು ಪ್ರತಿಭಟನೆ ಮಾಡಬೇಕು ಅನ್ನುವಂತಹ ಒಂದು ಕೂಗನ್ನ ಇಟ್ಟಿದಾರಲ್ಲ, ಆ ಕೂಗು ಏನಂತಂದ್ರೆ ಅದನ್ನ ಅಂದ್ರೆ ಭೇದಿಸುವಂತಹ ಕೆಲಸಕ್ಕೆ ಪೊಲೀಸರು ಸಹಿತ ಹರಸಾಹಸವನ್ನ ಪಡ್ತಿದ್ದಾರೆ. ಇದು ಮುಖ್ಯವಾದಂತಹ ರಸ್ತೆಗಳು. ಇದರ ಹಣೆ ಬರ ಆದ್ರೆ ಇದರ ಜೊತೆಗೆ ಕನೆಕ್ಟಿಂಗ್ ರಸ್ತೆಗಳಂತಂದ್ರೆ ಹಳ್ಳಿಗಳಿಂದ ದೆಹಲಿಗೆ ಬರೋದಕ್ಕೆ, ಅಂದ್ರೆ ನೀವು ದೆಹಲಿಯ ಮುಖ್ಯ ರಸ್ತೆ ಕನೆಕ್ಟ್ ಆಗಬೇಕು ಅಂತಂದ್ರೆ ಹಳ್ಳಿಗಳಿಂದ ಸಹಿತ ಬರೋದಕ್ಕೆ ಅವಕಾಶ ಇದೆ. ಅಂತಹ ರಸ್ತೆಗಳನ್ನು ಸಹಿತ ಈಗಾಗಲೇ ಕ್ಲೋಸ್ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಆ ರಸ್ತೆಗಳಲ್ಲೂ ಸಹಿತ ಏನಂದ್ರೆ ಒಂದು ಕಡೆಗೆ ಈ ರಸ್ತೆಯಲ್ಲಿ ಮೊಳೆಗಳನ್ನ ಇಡುವಂತಹ ಕೆಲಸ, ಅಂದ್ರೆ ಮೊಳೆಗಳನ್ನ ಹೊಡೆದು ಆ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ವಾಹನ ಮೂವ್ ಆಗದೆ ಇರುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ನಿಮ್ಗೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಈ ರೀತಿಯಾದಂತಹ ಪ್ರತಿಭಟನೆ, ಈ ರೀತಿಯಾದಂತಹ ಸೇಫ್ಟಿ ಎಲ್ಲೂ ಸಹಿತ ನೋಡಿರಕ್ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ, ಸಿಮೆಂಟ್ ಅಂದ್ರೆ ಮನೆಗೆ ನಾವು ಯಾವ ರೀತಿಯಾಗಿ ಏನಂತಂದ್ರೆ ಒಂದು ಮೋಲ್ಡಿಂಗ್ ಮಾಡಬೇಕಾದ್ರೆ ಅಥವಾ ಏನಂದ್ರೆ ಒಂದು ಟೆರೆಸ್ ಹಾಕಬೇಕಾದ್ರೆ ಸಿಮೆಂಟ್ ಅನ್ನ ಯೂಸ್ ಮಾಡ್ತೀವಲ್ಲ, ಅಂತಹ ಒಂದು ಸಿಮೆಂಟ್ ಅನ್ನು ತೆಗೆದುಕೊಂಡು ಬಂದು ನಡು ರಸ್ತೆಯಲ್ಲಿ ಹಾಕಿ ಪರ್ಮನೆಂಟ್ ಆಗಿ ಏನಂದ್ರೆ ಮುಂದಿನ ನೀವೇನಾದ್ರೂ ಪ್ರತಿಭಟನೆ ಮುಗ್ದಾದ್ಮೇಲೂ ಸಹಿತ ಇದನ್ನ ತೆಗಿಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು 4-5 ದಿವಸಗಳ ಕಾಲ ಆದ್ರೂ ಬೇಕು. ಅಷ್ಟರ ಮಟ್ಟಿಗೆ ಏನಂದ್ರೆ ಕಬ್ಬಿಣದ ರಾಡು ಮತ್ತೆ ಸಿಮೆಂಟ್ ಬ್ಲಾಕ್ಸ್ ಎರಡನ್ನ ಬಳಕೆ ಮಾಡಿರ್ತಕ್ಕಂತಹ ಸಿಮೆಂಟ್ ಬ್ಲಾಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಏನಂದ್ರೆ ಫುಲ್ ಸೇಫ್ ಆಗಿ ಭದ್ರತೆಯನ್ನು ಕೊಡುವಂತಹ ಸಲುವಾಗಿ ಯಾವುದೇ ಕಾರಣಕ್ಕೂ ಸಹಿತ ಒಳಗಡೆ ಹೋಗೋದಕ್ಕೆ ಆಗಬಾರ್ದು ರೈತರಿಗೆ, ಅಥವಾ ಏನಂದ್ರೆ ಟ್ರ್ಯಾಕ್ಟರ್ ಗಳನ್ನ ನುಗ್ಗಿಸ್ಕೊಂಡು ಹೋಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ನಿಮಗೆ ವಿಜುವಲ್ಸ್ ಅಲ್ಲಿ ಮುಂದಿನ ವಿಜುವಲ್ಸ್ ಅನ್ನು ತೋರಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಯಾಕಂದ್ರೆ ಇದು ಮುಂಭಾಗದ ಸೆಕ್ಯೂರಿಟಿನೇ ಈ ಮಟ್ಟದಾದ್ರೆ, ನೀವು ಒಳಗಡೆ ಹೋಗ್ತಾ ಹೋದ್ರೆ ಅಂದ್ರೆ ಈ ಭಾಗಕ್ಕೆ ಎಂಟ್ರಿನ ಕೊಡ್ತಾ ಹೋದ್ರೆ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಅಶ್ರವಾಯುವನ್ನ ಸಿಡಿಸೋ ಸಲುವಾಗಂತಾನೆ ಏನಂದ್ರೆ 4 ರಿಂದ 6 ವಾಹನಗಳನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಶ್ರವಾಯು ಯಾಕಂದ್ರೆ ಪೊಲೀಸರು ರೈತರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದೆ ಆದ್ರೆ ಅವರಿಗೆ ಟಿಯರ್ ಗ್ಯಾಸ್ ಮೂಲಕವಾಗಿ ಅವರನ್ನ ಇಲ್ಲೇ ತಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ವಾಹನಗಳನ್ನ ಸಹಿತ ಇಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಮತ್ತು ಅದರ ಜೊತೆಗೆ ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಡ್ರೋನ್ ಮೂಲಕವಾಗೂ ಸಹಿತ ಅಶ್ರವಾಯುವನ್ನ ಸಿಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಎಲ್ಲಿ ರೈತರು ಇರ್ತಾರಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಅವರನ್ನ ದೂರದಲ್ಲೇ ಅವ್ರನ್ನ ಅಶ್ರವಾಯು ಸಿಡಿಸುವ ಮೂಲಕವಾಗಿ ಅವ್ರನ್ನ ತಡಿಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದು 3ನೇ ಸುತ್ತಿನ ಭದ್ರಕೋಟೆ ಯಾವ ರೀತಿಯಾಗಿದೆ ನೋಡಿ, ಅಂದ್ರೆ 3ನೇ ಸುತ್ತಲ್ಲಿ ಈ ರೀತಿಯಾಗಿ ಒಟ್ಟು 7 ಸುತ್ತು ಏನಂದ್ರೆ ಈ ನಾನು ನಿಂತಿರುವಂತಹ ಸಿಂಗು ಬಾರ್ಡರ್ ನಲ್ಲೇ ಈ ರೀತಿಯಾದಂತಹ ವಿಶೇಷವಾದಂತಹ ಪಡೆಗಳ ನಿಯೋಜನೆಯನ್ನ ಮಾಡಲಾಗ್ತದೆ. ಪ್ರತಿ ಕ್ಷಣಕ್ಕೂ ಸಹಿತ ಯಾವಾಗ ಅಲ್ಲಿ ಹರಿಯಾಣ ಮತ್ತು ಪಂಜಾಬ್ ಗಡಿ ಭಾಗದಲ್ಲಿ ರೈತರು ಮುನ್ನುಗ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಹೆಚ್ಚಿನ ಪೊಲೀಸ್ ನಿಯೋಜನೆಯನ್ನ ಮತ್ತಷ್ಟು ಭದ್ರತೆಯನ್ನ ಕೊಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಬಹುತೇಕ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ ಸಣ್ಣ ಪುಟ್ಟ ರಸ್ತೆಗಳ ಮೂಲಕವಾಗಿ ಟ್ರ್ಯಾಕ್ಟರ್ಗಳನ್ನ ನದಿಗಳಲ್ಲೂ ಸಹಿತ ಅಂದ್ರೆ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದನ್ನ ತಡೆಯುವ ಸಲುವಾಗ್ಲೂ ಸಹಿತ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜ್ ಆಗೇ ಇರುವಂತದ್ದು. ಮತ್ತೆ ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಂಟೈನರ್ಗಳನ್ನ ನಡು ರಸ್ತೆಯಲ್ಲಿ ಕಂಟೈನರ್ಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಕಂಟೈನರ್ಗಳನ್ನ ನೀವು ಎಷ್ಟೇ ದೊಡ್ಡ ಫೋರ್ಸ್ ಅಲ್ಲಿ ಟ್ರ್ಯಾಕ್ಟರ್ಗಳು ಬಂದು ಗುದ್ದಿದ್ರು ಸಹಿತ ಆ ಕಂಟೈನರ್ಗಳನ್ನ ಮೂವ್ ಮಾಡೋದಕ್ಕೆ ಆಗೋಬಾರದು ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಟೈನರ್ಗಳ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇದನ್ನ ದಾಟಿ ಮತ್ತೊಂದು ಸುತ್ತಿನ ಭದ್ರತೆಯನ್ನ ಸಹಿತ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ರೈತರ ಹೋರಾಟದ ಬಿಸಿ ಈ ಹಿಂದೆ 3 ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತಲ್ಲ ಅದರ ಪರಿಣಾಮದ ಏನಂದ್ರೆ ಕಾರಣಕ್ಕಾಗಿ ಇವತ್ತು ಈ ಮಟ್ಟದ ಭದ್ರತೆಯನ್ನ ನಿಯೋಜನೆ ಮಾಡ್ತಿರುವಂತದ್ದು. ಸಭಾ ರೈಟ್, ಧನ್ಯವಾದ ಜಗದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.